65ಕ್ಕೆ ಏರಿಕೆ ಆಗಿದೆ. ಓರ್ವ ಬಚಾವಾಗಿರೋದು ಈ ಒಂದು ಪ್ರಕರಣದಲ್ಲಿ. ಹಲವರಿಗೆ ಗಾಯ ಆಗಿದೆ. ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಿದ್ದು 242 ಮಂದಿ. 242ರಲ್ಲಿ 241 ಜನ ಸಾವನ್ನಪ್ಪಿದ್ದಾರೆ. ವಿಮಾನದ ಕಿಟಕಿಯಿಂದ ಹಾರಿ ಓರ್ವ ಮಾತ್ರ ಬಚಾವಾಗಿರೋದು. ತಾಂತ್ರಿಕ ದೋಷದಿಂದ ಹಾಸ್ಟೆಲ್ ಮೇಲೆ ಬಿದ್ದಿದ್ದಂತ ವಿಮಾನ, ಹಾಸ್ಟೆಲ್ನಲ್ಲಿ 24 ವಿದ್ಯಾರ್ಥಿಗಳ ದುರ್ಮರಣ ಆಗಿದೆ. ಹಲವರಿಗೆ ಗಾಯ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಂಥ ಬಿಜೆ ಹಾಸ್ಟೆಲ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ ನಿಜವಾಗ್ಲೂ ಭಾರತಕ್ಕೆ ಬ್ಲ್ಯಾಕ್ ಡೇ ಅಂತ ಕರಿಬಹುದು. ಅಷ್ಟರ ಮಟ್ಟಿಗೆ ಈ ಒಂದು ದುರಂತ ಸಂಭವಿಸಿರೋದು. ಅಹಮದಾಬಾದ್ನಲ್ಲಿ ಕಂಡು ಕೇಳರಿಯದ ವಿಮಾನ ದುರಂತ. ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು, ಸಜೀವ ದಹನ ಆಗಿದ್ದಾರೆ. ಓರ್ವ ಮಾತ್ರ ಬಚಾವಾಗಿರೋದು. ದುರಂತ ಸ್ಥಳಕ್ಕೆ ಕೇಂದ್ರ ಗೃಹ ಸಚಿವ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭೇಟಿಯಾಗಲಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ನಡೆದು ಬಿಟ್ಟಿದೆ. ಪೈಲಟ್ ಸಿಬ್ಬಂದಿ ಸೇರಿ ಒಟ್ಟು 242 ಪ್ರಯಾಣಿಕರು ಇದ್ದಂಥ ಏರ್ ಇಂಡಿಯಾ ವಿಮಾನ ಪತನ ಆಗಿರೋದು. ಟೇಕ್ ಆಫ್ ಆದಂಥ ಬೆನ್ನಲ್ಲೇ ಅನತಿ ದೂರದಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೇನೆ ವಿಮಾನ ಬಿದ್ದಿದೆ. ಅತ್ಯಂತ ದೊಡ್ಡ ವಿಮಾನ ದುರಂತ ಇತ್ತೀಚೆಗೆ ಸಂಭವಿಸಿದ್ರಲ್ಲಿ ಇದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಜಗತ್ತೇ ಜೀವ ಕಳೆದುಕೊಂಡವರಿಗಾಗಿ ಕಂಬನಿ ಮಿಡಿದಿದೆ. ಅಹಮದಾಬಾದ್ನಿಂದ ಲಂಡನ್ನ ಕ್ಯಾಟ್ವಿಕ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ ಇದು ಪತನ ಆಗಿದ್ದು. ನೋಡಿ, ಈ ಒಂದು ನತದೃಷ್ಟ ವಿಮಾನದಲ್ಲಿ 169 ಭಾರತೀಯರು, 61 ವಿದೇಶಿಯರು, 2 ಪೈಲಟ್, 10 ಸಿಬ್ಬಂದಿ ಸೇರಿ 242 ಮಂದಿ ಪ್ರಯಾಣಿಸ್ತಾ ಇದ್ರು. ವಿಮಾನ ಅಪ್ಪಳಿಸಿದಂಥ ಹಾಸ್ಟೆಲ್ನಲ್ಲೂ ಕೂಡ ಜೀವಹಾನಿಯಾಗಿದೆ. ಇದುವರೆಗೂ ಅಧಿಕಾರಿಗಳು 265 ಮೃತದೇಹವನ್ನು ಪತ್ತೆ ಹಚ್ಚಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ವಿಮಾನ ದುರಂತದ ಸುದ್ದಿ ತಿಳಿತಿದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಮಾನ ಪತನಗೊಂಡಂತ ಸ್ಥಳಕ್ಕೆ ದೌಡಾಯಿಸ್ತಾರೆ. ಅಧಿಕಾರಿಗಳ ಜೊತೆಗೆ ಪರಿಶೀಲನೆಯನ್ನು ಖುದ್ದಾಗಿ ನಡೆಸ್ತಾರೆ. ನೋಡಿ, ಈ ವಿಮಾನದಲ್ಲಿ 1.25 ಲಕ್ಷ ಲೀಟರ್ ಇಂಧನ ಇತ್ತು. ಹೀಗಾಗಿ ರಕ್ಷಣಾ ಕಾರ್ಯ ಅಸಾಧ್ಯವಾಗಿತ್ತು ಅಂತ ಹೇಳಲಾಗಿದೆ. ಇನ್ನು ಬ್ರಿಟಿಷ್ ಅಧಿಕಾರಿಗಳ ನಿಯೋಗವು ಕೂಡ ತಡರಾತ್ರಿಯೇ ಬಂದು ಪರಿಶೀಲನೆಯನ್ನ ನಡೆಸಿದೆ. ಇನ್ನು ಈ ವಿಮಾನ ದುರಂತದಲ್ಲಿ ಮೃತಪಟ್ಟವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಬದುಕಿನ ಬಂಡಿ ಸಾಗಿಸೋಕೆ ಹೊಸ ಕನಸುಗಳನ್ನು ಹೊತ್ತು ವಿಮಾನದಲ್ಲಿ ಕುಳಿತಿದ್ದಂಥ ರಾಜಸ್ಥಾನದ ಒಂದೇ ಕುಟುಂಬದ 5 ಪ್ರಾಣ ಬಿಟ್ಟಿದ್ದಾರೆ. ರಾಜಸ್ಥಾನ ಮೂಲದ ಪ್ರತೀಕ್ ಜೋಶಿ, ಡಾಕ್ಟರ್ ಕೋಮಿ ವ್ಯಾಸ್ ಹಾಗೇನೆ 3 ಮಕ್ಕಳ ಜೊತೆ ಸೇರಿ ಹೊಸ ಬದುಕಿನ ಕನಸನ್ನು ಹೊತ್ತು ವಿಮಾನ ಏರಿದ್ರು. ಮಕ್ಕಳ ಜೊತೆಗೆ ಸೆಲ್ಫಿ ತೆಗೆದುಕೊಂಡಿದ್ರು. ಆದರೆ ಈ ಸುಂದರ ಕುಟುಂಬ ದುರ್ವಿಧಿ ದೂರ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಕರ್ನಾಟಕದ ಮಂಗಳೂರಿನವರು ಕೂಡ ಇದ್ರು. ಇಡೀ ಕುಟುಂಬವೇ ಇಲ್ಲಿ ಸರ್ವನಾಶವಾಗಿ ಹೋಗಿರೋದು. ಈ ಫ್ಲೈಟ್ ಹತ್ತೋದಕ್ಕಿಂತ ಮುಂಚಿತವಾಗಿ ವಿಡಿಯೋಸ್ಗಳನ್ನು ಮಾಡಿದ್ದಾರೆ. ವಿದೇಶಿ ಪ್ರಯಾಣಿಕರು ಇದ್ರು. ಟಾಟಾ ಬಾಯ್ ಬಾಯ್ ಇಂಡಿಯಾ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಶೇರ್ ಮಾಡಿದ್ರು. ಇನ್ನೇನು ಟೇಕ್ ಆಫ್ ಆಗಿ ಕೆಲವು ಹೊತ್ತಲ್ಲಿ, ಕೆಲವು ಕ್ಷಣಗಳಲ್ಲಿ ಈ ರೀತಿಯಾದಂಥ ದುರಂತ ಸಂಭವಿಸಿರೋದು. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಅನೇಕರು ಮೃತಪಟ್ಟಿದ್ದಾರೆ. ಓರ್ವ ಮಾತ್ರ ಬದುಕುಳಿದಿರೋದು. ಅದು ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಇನ್ನೇನು ಬ್ಲಾಸ್ಟ್ ಆಗ್ಬಿಡತ್ತೆ ಅನ್ನುವಷ್ಟರಲ್ಲಿ ಕಿಟಕಿಯಿಂದ ಜಂಪ್ ಮಾಡಿಬಿಟ್ಟಿದ್ದಾರೆ. ಪ್ರಾಣ ಹೆಂಗಾದ್ರೂ ಮಾಡಿ ಉಳಿದ್ರೆ ಸಾಕು ಅಂತ ಜೀವ ಕೈಯಲ್ಲಿ ಹಿಡಿದು ಓಡೋದಕ್ಕೆ ಶುರು ಮಾಡಿದ್ದಾರೆ, ಜಂಪ್ ಮಾಡಿದ್ದಾರೆ. ಹಾಗಾಗಿ ಅವರು ಮಾತ್ರ ಬದುಕಿದ್ದಾರೆ. ನಿಜವಾಗ್ಲೂ ಅದೃಷ್ಟ. ಹಾಸ್ಟೆಲ್ನಲ್ಲಿದ್ದಂಥ 24 ಭಾವಿ ವೈದ್ಯರು ಸೇರಿ 265 ಮಂದಿ ಜೀವವನ್ನು ತೆಗೆದಿದೆ ಈ ಒಂದು ವಿಮಾನ ದುರಂತ. 24 ಭಾವಿ ವೈದ್ಯರು ಸಾಕಷ್ಟು ಕನಸುಗಳನ್ನು ಕಂಡಿರ್ತಾರೆ. ವೈದ್ಯರಾಗ್ತೀವಿ ಅನ್ನುವಂಥ ಮಹದಾಸಿಯನ್ನು ಇಟ್ಕೊಂಡಿದ್ರು. ಕಷ್ಟಪಟ್ಟು ಸಾಲ ಸೂಲ ಮಾಡಿ ಮಕ್ಕಳನ್ನ ಈ ಕಾಲೇಜಿಗೆ ಸೇರಿಸಿದ್ರು. ಊಟ ಮಾಡೋದಕ್ಕೆ ಅಂತ ಹಾಸ್ಟೆಲ್ಗೆ ಬಂದಿದ್ರು. ಈ ಸಂದರ್ಭದಲ್ಲಿಯೇ ವಿಮಾನ ದುರಂತ ಸಂಭವಿಸಿರುವಂಥದ್ದು. ಆದರೆ ಈ ಥರ ದುರಂತ ಸಂಭವಿಸಿರೋದಿದೆಯಲ್ಲ, ನಿಜವಾಗ್ಲೂ ಇದು ದುರಂತ. ಮಂಗಳೂರು ಮೂಲದ ಕೋ ಪೈಲಟ್ ಕೂಡ ಇದರಲ್ಲಿ ನಿಧನ ಆಗಿದ್ದಾರೆ. 1100 ಗಂಟೆಗಳ ಹಾರಾಟದ ಅನುಭವವನ್ನು ಅವರು ಹೊಂದಿದ್ರು.
ಆದರೆ ದುರಂತ ಅಂದರೆ ಈ ವಿಮಾನದಲ್ಲಿಗೆ ಸಾವನ್ನಪ್ಪಬೇಕು ಅನ್ನೋದು ಇತ್ತು.